ಅದ ರೀ ಈಗ ಅವ್ರು ಏನು ಹೇಳತ್ತೀರಿ ಇವ್ರಿಗೇನು ಡಿ ಸಿ ಸಿ ಬ್ಯಾಂಕ್ ಸಂಬಂಧ ಪ್ರೆಸ್ ಕಾಮ್ ಇರ್ತಾರೆ ಅಲ್ಲ ಅದಕ್ಕೆ ನಾನು ಹೇಳಿ ಮಾನ್ಯ ಸತೀಶ್ ಜಾರಕಿಹೊಳಿ ನಾವು ಅಣ್ಣ ಸಾಹೇಬ್ ಜೊಲ್ಲೆ ನೇತೃತ್ವದ ನಮ್ದೊಂದು ಪ್ಯಾನೆಲ್ ಆರಿಸ್ಬತ್ತು. ಸೊ ಎಲ್ಲ ಸಾಧಕ ಬಾಧಕ ನಾವು ನೋಡ್ಬೇಕಲ್ಲ ರೀ, ಅದಕ್ಕೆ ನಾ ಹೇಳಿ ಮುಂದೆ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ದಾಗೂ ಇರಾವ, ನೀವು ಏನಾರು ಮಾಡ್ಕೊರಪ್ಪ ಅಂತ. ಯಾಕಂದ್ರೆ ಅವ್ರು 5-6 ಮಂದಿನ ಕೇಳಿ ನಡ್ಸೋಕ್ಕಲ್ಲ. ಇಡೀ ಬೆಳಗಾವಿ ಜಿಲ್ಲಾದಾಗ ಸುಮಾರು 12,000 ಮಂದಿ ಡಿಪೆಂಡ್ ಆಗಿ ಬ್ಯಾಂಕ್ ಮ್ಯಾಗ ತರ ನಡ್ಸವ್ರೆ, ಗ್ರಾಹಕರು ಸಾಕಷ್ಟು ಜನ ಅದಾರೆ. ಸೊ ಈಗ ಅವ್ರು 4-5 ಮಂದಿ ಹೇಳ್ತಾರೆ, ಅವ್ರ ಮಾತು ಕೇಳಿ ಬಿಡೋಕ್ಕಾಗಲ್ಲ. ಅವರು ಕೂಡ ಎಲ್ಲ ಸಹಕಾರ ಸಂಘದಲ್ಲಿ ಭಾಗವಹಿಸ್ತಾರೆ ಅವರು ರೀ. ಸಹಕಾರ ಸಂಘದಾಗ ಈಗ ಅವ್ರು ಡೈರೆಕ್ಟ್ ಕೇಳೋದಿಲ್ರಿ, ಅವ್ರು ಥ್ರೂ ಕೇಳಕ್ಕೆ ಹಚ್ತಾರ್ರಿ. ಅವರೆಲ್ಲ ಮಾಡಿದಾರೆ. ಅದಕ್ಕೆ ಬ್ಯಾಂಕನ್ನು ಚಲೋ ನಡೆಸ್ಬೇಕ್ರಿ. ನಾಳೆ ಏನಾರು ಹೆಚ್ಚು ಕಮ್ಮಿ ನಾಳೆ ಜನ ನಮ್ಮನೆಗೆ ನಿಮ್ದು ಪ್ಯಾನ್ದಾಗ ಗುಂಪಿತ್ತು. ಅದಕ್ಕೆ ನಾವು ಪ್ರತಿಯೊಂದ್ರಾಗ ಅಣ್ಣ ಸಾಹೇಬ್ ಜೊಲ್ಲೆ ನಾವು ಇನ್ವಾಲ್ವ್ ಆಗಿ ಪ್ರತಿಯೊಂದು ಪೈಸಾ ಟು ಪೈಸಾ ನೋಡ್ತೀರಿ. ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಲೋನನ್ನು ಕಾನೂನುಬದ್ಧವಾಗಿ ಕೊಟ್ಟಿದ್ವಿ. ಅವ್ರು ಬೇಕಾದ ಸ್ಟೇಜ್ ಮ್ಯಾಗ ಬೇಕಾದ ಕಾಗದ ತೊಗೊಂಬರ್ರಿ, ಕಾನೂನುಬದ್ಧವಾಗಿ ಅದಾವು, ಏನೂ ಮೋಸ ಆಗಿಲ್ಲ, ಯಾರಿಗೂ ಹೇರಿಲ್ಲ ರೀ. ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಮತ್ತು ಈಗ 540 ಕೋಟಿ ಡಿಪಾಸಿಟ್ ಹೆಚ್ಚಾಗೈತೆ. ಮಾರ್ಚ್ ಎಂಡ್ ತಗ ಇನ್ನೂ ಜಾಸ್ತಿ ಹೋಗ್ತೈತೆ. ಬ್ಯಾಂಕ್ ಚಲೋ ನಡೆದೈತಿ. ಅದಕ್ಕೆ ಅಪಪ್ರಚಾರಕ್ಕೆ ಅಂದ್ರೆ ಯಾರು ಕಿವಿ ಕೊಡಬಾರ್ದು ವಿನಂತಿ. ಅಂದ್ರೆ ಏನಾಗ್ತೈತ್ರಿ ಈಗ ನಾವು 20 ವರ್ಷ ಅಧಿಕಾರದಾಗ ಇರ್ತೀನಿ. ಇವತ್ತು ನನಗೆ ಅಧಿಕಾರ ನನಗೆ ತ್ರಾಸ ಆಗ್ತೈತ್ರಿ. ಈಗ ಯಾರಾದ್ರೂ ಮಾಡಿಸ್ತಾರೋ, ಈಗ ಅವ್ರಿಗೆ ಹಿಂಗೆ ಹಾಕಿ ತ್ರಾಸ ಆಗಿ ಕೇಳಾಕತ್ತಾರ ಅವ್ರಿ. ಅದು ಆಗೈತಿ. ಮತ್ತು ಒಳಗೆಲ್ಲ ಭಾಳ ಟೈಟ್ ಮಾಡಿದ್ದಾರೆ ಈಗ ಅಧ್ಯಕ್ಷರು. ಕೆಲವೊಂದು ತಾಲೂಕೊಳಗೆ ಭಾಳ ಟೈಟ್ ಆಗಿದ್ದಕ್ಕೂ ಅದನ್ನ ಬೇರೆ ಬೇರೆ ರೂಪದಲ್ಲಿ ಬರಾಕತ್ತವ್ರಿ. ಬ್ಯಾಂಕ್ ಮತ್ತು ತಮ್ಮ ಮುಖಾಂತರ ನಾ ಎಲ್ಲ ಗ್ರಾಹಕರಿಗೆ, ರೈತರಿಗೆ ನಾವು ವಿನಂತಿ ಇಷ್ಟ ಮಾಡ್ಕೋತೀನಿ, ಬ್ಯಾಂಕ್ ಬೆಸ್ಟ್ ನಡೆದಿದೆ, ಏನೂ ಸಮಸ್ಯೆ ಇಲ್ಲ. 5 ವರ್ಷ ಒಳಗೆ ನಾವು ಏನು ಅನ್ಕೊಂತೀವಿ ಅಚೀವ್ಮೆಂಟ್ ಮಾಡ್ತೀವಿ. ಧನ್ಯವಾದ.